ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ ಸಿಂಹರಾಶಿಯವರ ಈ ತಿಂಗಳು ಹೇಗಿದೆ ನೋಡೋಣ. ಸೊ ನಿಮ್ಗೆ ಏನೋ ತುಂಬಾ ಇಂಪಾರ್ಟೆಂಟ್ ವಿಚಾರ ತಿಳಿಯುವಂತ ಸಾಧ್ಯತೆ ಇದೆ. ನೀವು ಅನ್ಕೊಂಡಿದ್ದೆಲ್ಲ ಆಗುವಂತ ಸಾಧ್ಯತೆ ಇದೆ. ಎಲ್ಲೋ ಪ್ರಯಾಣ ಹೋಗ್ತೀರಾ, ಜೊತೆಗೆ ನಿಮ್ಮ ವಿಶ್ ಕಮ್ ಟ್ರೂ ಆಗುವಂತ ಸಾಧ್ಯತೆ ಇದೆ. ಸೊ ಒಂಚೂರು ಕಣ್ಣೀರ್ ಹಾಕುವಂತ ಪ್ರಸಂಗಗಳು ಬರಬಹುದು. ಯಾರೋ ನಿಮ್ಮನ್ನ ಬಿಟ್ಟು ಹೋದ್ರು ಅನ್ನುವಂತ ಸುದ್ದಿ ಕೇಳಿ ನಿಮ್ಗೆ ಹಾಲು ಕುಡ್ದಷ್ಟು ಸಮಾಧಾನ ಆಯ್ತು ಅನ್ನುವಂಥ ರೀತಿಲಿ ಇರ್ತೀರಾ. ಸೊ ಏನೋ ಒಂದು ನಿಮ್ಗೆ ಪ್ರಾಬ್ಲಮ್ ಆಗಿದ್ದು ನಿಮ್ಮಿಂದ ದೂರ ಹೊರಟೋಯ್ತು ಅನ್ನುವಂಥ ಖುಷಿಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ತುಂಬಾ ಸಕ್ಸಸ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಈ ತಿಂಗಳು ನಿಮ್ಗೆ ತುಂಬಾ ಒಳ್ಳೆಯ ಅದೃಷ್ಟದ ಸಮಯ ಅಂತ ಹೇಳ್ಬೋದು. ಲೈಫ್ ತುಂಬಾ ಸ್ಪೀಡ್ ಆಗಿ ಹೋಗುತ್ತೆ. ಈ ತಿಂಗಳು ತುಂಬಾ ಸ್ಪೀಡ್ ಮೂಮೆಂಟ್ ನೋಡ್ತೀರಾ. ನಿಮ್ಮ ಜೀವನದಲ್ಲಿ ಏನೋ ಒಂದು ಲಾಕ್ ಆಗಿದ್ದು ಓಪನ್ ಆಗ್ಬಿಡುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಲಕ್ಕಿ ಕೀ ನಿಮ್ಗೆ ಸಿಗುವಂತ ಸಾಧ್ಯತೆ ಇದೆ. ಯಾವುದೋ ಒಂದು ಮರ ನಿಮ್ಗೆ ತುಂಬಾ ಇಂಪಾರ್ಟೆಂಟು ಅನ್ನುವಂಥದ್ದು ಕೂಡ ಇದೆ. ಸೊ ಯಾರಿಗೋ ಥೂ ಅಂತ ಹೇಳಿ ಶಾಪಕ್ಕೆ ಒಳಗಾಗಿದ್ದೀರಾ, ಅದನ್ನ ಸ್ವಲ್ಪ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಯಾರ್ದೋ ಕೋಪಕ್ಕೆ ತುತ್ತಾಗಬೇಡಿ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಬಿಸ್ನೆಸ್ ಶುರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಬ್ಬ ತಲೆ ಮೇಲೆ ಕೂದಲೇ ಇಲ್ದಿರುವಂಥ ವ್ಯಕ್ತಿ ಒಂಚೂರು ತೊಂದರೆ ಮಾಡುವಂಥ ಪ್ರಯತ್ನಗಳು ಮಾಡ್ತಿದ್ದಾರೆ. ಸ್ವಲ್ಪ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೋಲ್ಮೇಟ್ ಎನರ್ಜಿ ಇದೆ. ಸೋಲ್ಮೇಟ್ ಬರುವಂಥ ಸಾಧ್ಯತೆ ಇದೆ. ಮ್ಯಾರೇಜ್ ಫಿಕ್ಸ್ ಆಗುವಂಥ ಸಾಧ್ಯತೆ ಇದೆ. ನಿಮ್ಮಲ್ಲಿ ಅಥವಾ ನಿಮ್ಮ ಮನೆ ಫ್ರೆಂಡ್ಸ್ ಅಥವಾ ಯಾರ್ದಾದ್ರು ವಿವಾಹ ಅಥವಾ ಫಂಕ್ಷನ್ಸ್ ಅಟೆಂಡ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಗುಂಡುಗಿರೋ ಮುಖದ ವ್ಯಕ್ತಿ ಏನೋ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಯಾವುದೋ ಒಂದು ಮಗು ನಿಪ್ಪಲನ್ನ ಗಂಟ್ಲಿಗೆ ಹಾಕೊಂಬಿಟ್ಟು ಒಂಚೂರು ಸಮಸ್ಯೆ ಮಾಡ್ಕೊಳ್ಳುತ್ತೆ, ಅದೊಂದು ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಪ್ರೈವೇಟ್ ಪಾರ್ಟ್ ಅಲ್ಲಿ ಒಂದಷ್ಟು ಸಮಸ್ಯೆಗಳಾಗುವಂತ ಸಾಧ್ಯತೆ ಇದೆ, ಅದನ್ನ ಕೂಡ ನೋಡ್ಕೊಳ್ಳಿ. ಶಿವಾಲಯಕ್ಕೆ ಹೋಗಿ ಪೂಜೆನ ಮಾಡಿಸಿ, ಇದರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ವೆಹಿಕಲ್ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಲೈಫ್ ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಯಾಮಾರೋದು ಸಹಜ. ಸೊ ನಿಮ್ಮ ಪರ್ಸ್ಗಳ ಆರೋಗ್ಯದ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಆರ್ ಲೆಟರ್ ತುಂಬಾ ಇಂಪಾರ್ಟೆಂಟ್ ಇರಬಹುದು. ಎಲ್ ಲೆಟರ್ ಮತ್ತೆ ಆರ್ ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಎಸ್ಪೆಷಲಿ ಯು ಲೆಟರ್ ಕೂಡ ಇಂಪಾರ್ಟೆಂಟ್ ಇರಬಹುದು. ಯು ಅಥವಾ ವಿ ಲೆಟರ್ ಅನ್ನುವಂಥದ್ದು ಇದೆ. ಕೃಷ್ಣನ ದೇವಸ್ಥಾನಕ್ಕೆ ಹೋಗ್ತೀರಾ ಅನ್ನುವಂಥದ್ದು ಇದೆ. ಒಂದಷ್ಟು ನವಿಲ್ ಗರಿಗಳನ್ನ ತಗೊಂಡ್ಬರೋದು ಅಥವಾ ನವಿಲ್ ಗರಿಯಿಂದ ಏನೋ ಸಮಥಿಂಗ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಅಥವಾ ಬಾಬಯ್ಯ ಅಲ್ಲಾಹು ಅವರ ಆಶೀರ್ವಾದ ಪಡಿತಿರೋ ಅಥವಾ ದರ್ಗಾಗೆ ಹೋಗ್ತಿರೋ ಈ ಥರದ್ದು ಏನೋ ಒಂದು ಎನರ್ಜಿ ಇಲ್ಲಿ ಇದೆ. ಸೊ ದುಡ್ಡು ತುಂಬಾ ಬರ್ತಾ ಇರೋ ದುಡ್ಡನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲ್ ಸ್ಟ್ರಕ್ ಎಲ್ಲ ದೂರ ಆಗುತ್ತೆ ಅನ್ನುವಂಥದ್ದು ಇದೆ. ತುಂಬಾ ಹರಕೆನ ಮಾಡ್ಕೊಂಡು ತೀರ್ಸಿಲ್ಲ, ಈ ಹರಕೆನ ತೀರ್ಸಿ ಅನ್ನುವಂಥದ್ದು ಇದೆ. ಸೊ ನಿಮ್ಮಿಂದ ಯಾರು ಕಣ್ಣೀರ್ ಹಾಕದೇ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸೊ ಕರ್ಮ ರಿಟರ್ನ್ ಆಗುವಂತ ಸಮಯ. ಈಗ ನಿಮ್ಮ ಒಳ್ಳೆಯ ಕರ್ಮಗಳು ನಿಮ್ಮನ್ನ ಈಗ ಹುಡ್ಕೊಂಬಂದು ನಿಮ್ಗೆ ಅನುಕೂಲನ ಮಾಡಿಕೊಡ್ತಾ ಇದೆ. ಸೊ ಅದನ್ನ ಎಂಜಾಯ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ವೃಷಭ ರಾಶಿ, ಕರ್ಕಾಟಕ ರಾಶಿ ಮತ್ತೆ ಮೆಜಂತ ಕಲರ್ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. 893 ನಂಬರ್ ಅಂತ ಅನ್ನಿಸ್ತಾ ಇದೆ. ಅರೇಂಜ್ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ ಇಲ್ಲಿ ಯಾರಿಗೂ. ಎಸ್, ಯಾರೋ ಒಂದು ಇಬ್ರು ಮೂವರು ರಿಲೇಷನ್ ಅಲ್ಲಿ ನಿಮ್ಗೆ ಏನೋ ತೊಂದರೆ ಮಾಡಿದ್ದಾರೆ, ಅದನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ.
ನಿಮ್ಮ ದೇಹದ ಆರೋಗ್ಯದ ಕಡೆ ಗಮನನ ಕೊಡಿ. ನಿಮ್ಮ ವೆಯ್ಟ್ ರೆಡ್ಯೂಸ್ ಮಾಡ್ಕೊಳ್ಳೋದ್ರ ಕಡೆ ಗಮನನ ಕೊಡಿ. ದಪ್ಪಗಿದ್ರೆ, ಸಣ್ಣಕ್ಕಿದ್ರೆ ವೆಯ್ಟ್ ಗೇನ್ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡಿ. ಮೀಡಿಯಂ ಅಲ್ಲಿ ಇದ್ರೆ ಮೇಂಟೈನ್ ಮಾಡ್ಕೊಂಡು ಹೋಗಿ. ಒಟ್ನಲ್ಲಿ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾರಿಗೋ ಪ್ಯಾರಾಶೂಟ್ ಅಲ್ಲಿ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಎಲ್ಲೋ ಬರ್ಡ್ ಸ್ಪೇಸ್ ಹೋಗಿ ನೋಡ್ಕೊಂಡು ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಮನೆ ದೇವರ ಆಶೀರ್ವಾದ ಚೆನ್ನಾಗಿದೆ, ಹಾಗಾಗಿ ನೀವೇನ್ ಅನ್ಕೊಂಡ್ರು ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ರೆಸ್ಟೋರೆಂಟ್ ಓಪನ್ ಮಾಡುವಂತ ಅಥವಾ ಊಟದ ಡಬ್ಬಿ ಸಮಥಿಂಗ್ ಏನೋ ಆರ್ಡರ್ ಮಾಡುವಂಥದ್ದು, ಊಟ ಅದಕ್ಕೆ ಸಂಬಂಧಪಟ್ಟಂಗೆ ಏನೋ ಬಿಸ್ನೆಸ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ತುಂಬಾ ಮೂಡ್ ಸ್ವಿಂಗ್ಸ್ ಇದೆ, ಕಂಟ್ರೋಲ್ ಮಾಡ್ಕೊಳ್ತೀರಾ. ತುಂಬಾ ಸೀಕ್ರೆಟ್ಸ್ ಇದೆ, ಸೀಕ್ರೆಟ್ ಮಾಡಕ್ ಹೋಗಿ ಸಿಕ್ಕಾಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಒಳ್ಳೆಯ ದಿನಗಳು ನಡೀತಾ ಇದೆ, ಎಂಜಾಯ್ ಮಾಡಿ. ಜೊತೆಗೆ ನೀವೇನೇನು ಅನ್ಕೊಳ್ತಿರೋ ಎಲ್ಲವೂ ಕೂಡ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಲವ್ ಪ್ರಪೋಸಲ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಲವ್ ಪ್ರೊಫೈಲ್ ನಿಮ್ಮ ಮನೆಯವರೆಲ್ಲ ಒಪ್ಪಿ ನಿಮ್ಗೆ ಮ್ಯಾರೇಜ್ ಫಿಕ್ಸ್ ಮಾಡುವಂತ ಸಾಧ್ಯತೆ ಇದೆ. ಜೊತೆಗೆ ಏನೋ ಒಂದು ಒಗ್ಗಟ್ಟಿನಿಂದ ಏನೋ ಒಂದು ಕೆಲಸ ಕೂಡ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಚೈನ್ ಲಿಂಕ್ ತರ ಇದೆ ಅನ್ನುವಂಥದ್ದು ಕೂಡ ಇದೆ. ಏನು ಅಂತ ಗೊತ್ತಿಲ್ಲ, ಒಂದಕ್ಕೊಂದು ಕನೆಕ್ಟೆಡ್ ಆಗಿ ಇದೆ ಅನ್ನುವಂಥದ್ದು ಇದೆ. ಒಂದು ಲಾಂಗ್ ಟ್ರಿಪ್ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಕೋರ್ಟ್ ಕಚೇರಿ ವಿಚಾರಗಳು ನಿಮ್ಮ ಪರವಾಗಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾವುದೋ ಒಂದು ವಿವಾಹಿತ ಸ್ತ್ರೀಯ ಶಾಪಕ್ಕೆ ಒಳಗಾಗ್ತೀರಾ ಅನ್ನೋಂಥದ್ದು ಇದೆ. ಅದನ್ನೆಲ್ಲ ನಂಬಕ್ ಹೋಗ್ಬೇಡಿ, ಬಟ್ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಮಾಡಿ. ಯಾರೋ ನಿಮ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದಾರೆ, ನಿಮ್ ಬಗ್ಗೆ ಯಾರೋ ತುಂಬಾ ಗಾಸಿಪ್ ಮಾಡ್ತಿದ್ದಾರೆ. ಹಳೆ ಫ್ರೆಂಡ್ ಅನ್ನ ಮೀಟ್ ಮಾಡುವಂತ ಸಾಧ್ಯತೆ ಇದೆ. ಹಳೆ ವ್ಯಕ್ತಿಗಳು ಅಥವಾ ಹಳೆ ಲವರ್ನ ಭೇಟಿ ಮಾಡುವಂಥದ್ದು, ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಸೊ ಯಾರ್ದೋ ಆಸ್ತಿ ಮೇಲೆ ಒಂದಷ್ಟು ದುರಭ್ಯಾಸದ ಕಣ್ಣುಗಳು ಬಿದ್ದಿದೆ ಅನ್ನುವಂಥದ್ದು ಇದೆ. ಯಾರ್ದೋ ಆಸ್ತಿ ಮೇಲೆ ದುರಭ್ಯಾಸದ ಕಣ್ಣುಗಳು ಅಂದ್ರೆ ನೀವು ತಿಳ್ಕೊಳ್ಳಿ, ನಿಮಗ್ ಬಿಟ್ಟಿದ್ದು. ಯಾರೋ ನಿಮ್ಮಿಬ್ಬರನ್ನ ಜಗಳಕ್ಕೆ ಹಾಕಿ ಮೂರನೇವ್ರು ಲಾಭ ತಗೊಳ್ತಾರೆ. ಸೊ ಅಂಥವ್ರಿಗೆ ಅವಕಾಶನ ಕೊಡಬೇಡಿ. ಜಗಳ ಮಾಡಕ್ಕಿಂತ ಮುಂಚೆ ಒಂದ್ಸತಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ತುಂಬಾ ದುಡುಕಿ ನಿರ್ಧಾರ ತಗೊಳ್ಳೋದ್ರಿಂದ ಯಾವುದೇ ಫಲ ಇಲ್ಲ, ದುಡುಕ್ಬೇಡಿ ಅನ್ನುವಂಥದ್ದು ಇದೆ. ಒಟ್ನಲ್ಲಿ ಲಕ್ಕಿ ಮಂತ್ ಅಂತ ಹೇಳ್ಬಹುದು. 90% ನೀವೇನ್ ಅನ್ಕೊಂಡಿದ್ದೀರೋ ಅದೆಲ್ಲವೂ ಕೂಡ ಆಗತ್ತೆ. ಡಿವೈನ್ ಪ್ರಪೋಸಲ್ ನಿಮ್ಗೆ ಸಿಗುತ್ತೆ. ಡಿವೈನ್ ಕಡೆಯಿಂದ ನಿಮ್ಗೆ ಸಾಕಷ್ಟು ಭರವಸೆ ಕೂಡ ಸಿಗುವಂತ ಸಾಧ್ಯತೆ ಇದೆ. ಫೈನಾನ್ಷಿಯಲಿ ಚೆನ್ನಾಗಿದೆ, ಮೂವ್ ಆನ್ ಮಾಡ್ತೀರಾ, ಕೋಪ ಮಾಡ್ಕೊಳ್ಬೇಡಿ. ಸಾಕಷ್ಟು ಸೀಕ್ರೆಟ್ ರಿವೀಲ್ ಆಗತ್ತೆ. ಹೊಸ ಬಿಸ್ನೆಸ್ ಕೂಡ ಶುರು ಮಾಡ್ತೀರಾ, ಗಾಡಿ ಕೂಡ ತಗೊಳ್ತೀರಾ. ಲೈಫ್ ಒಂದ್ ರೀತಿ ಪಾಸಿಟಿವ್ ಆಗಿ ಬದಲಾಗ್ತಾ ಇದೆ. ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಕೆಲವರು ಪೆಟ್ಟು ತಗೊಂಡ್ಬರುವಂಥದ್ದು, ಕೆಲವರು ಲಾರಿ ತಗೊಂಡ್ಬರುವಂಥದ್ದು, ಸಾಕು ಪ್ರಾಣಿಗಳನ್ನ ತಗೊಂಡ್ಬಂದು ಸಾಕುವಂತ ಸಾಧ್ಯತೆಗಳು ಕೂಡ ಇದೆ. ಪ್ರೆಗ್ನೆನ್ಸಿ ಕೂಡ ಬರ್ತಾ ಇದೆ. ಎಸ್, ಏನನ್ನು ಬಿಸಾಕ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ವಸ್ತುನ ಬಿಸಾಕ್ಬಿಡ್ತೀರಾ ಅಂತ ಅನ್ನಿಸ್ತಾ ಇದೆ. ಕಸನ ಹೊರಗೆ ಎಸಿಬೇಕಾದ್ರೆ ಒಮ್ಮೆ ಚೆಕ್ ಮಾಡಿ ಎಸಿರಿ ಅನ್ನುವಂಥದ್ದು ಇದೆ. ಇನ್ನೊಂದು, ಮಗು ಕಡೆ ಏನೋ ನೀರಲ್ಲಿ ಮುಖ ಹಾಕ್ಬಿಟ್ಟು ಸಮಸ್ಯೆ ಮಾಡ್ಕೊಳ್ಳುತ್ತೆ, ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ.